ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್. ನೋಡಿ, ಸಸ್ಪೆನ್ಸ್ ಇದೆ ಮಾತ್ರ. ನೀವು ಅಂದ್ಕೊಂಡು ಇರಲ್ಲ, ನಿಮ್ಗೆ ಈ ಥರ ಸಸ್ಪೆನ್ಸ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ. ನೀವು ಕನ್ನಡ ಫಿಲಮ್ ಬಂದು ನೋಡ್ಬೇಕು ಸರ್. ನೀವು ಬೇರೆ ಭಾಷೆಗಳು ನೋಡಿ ಬೇಡ ಅಂತಲ್ಲ, ಬಟ್ ಕನ್ನಡ ಫಿಲಮ್ ಇಂಥ ಫಿಲಮ್ಗೆ ಎಂಕರೇಜ್ ಮಾಡಿ. ಓಕೆನಾ ಸರ್? ತುಂಬ ಥ್ಯಾಂಕ್ಸ್. ಸೂಪರ್ ಆಗಿದೆ ಸರ್. ಲಾಸ್ಟಲ್ಲಂತೂ ವಿಲನ್ ಸರ್ ಬರ್ತಾರೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ. ಎಲ್ರಿಗೂ ಮೈ ರೋಮಾಂಚನ ಆಗ್ಬಿಡುತ್ತೆ ಸರ್ ಅವಾಗ. ಓಕೆ, ಚೆನ್ನಾಗಿದೆ ಸರ್. ತುಂಬ ಇಷ್ಟ ಆಯ್ತು ನನಗೆ. ಅದು ಒಂದು ದುಡ್ಡಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಮತ್ತು ತುಂಬ ಇಷ್ಟ ಆಯ್ತು ನನಗೆ. 100 ತುಂಬ ಹೊಡ್ತದೆ. ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಇದು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಆದರೂ ಲಾಸ್ಟಲ್ಲಿ ಮಾತ್ರ ಫುಲ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಫುಲ್ ಫೀಲ್ ಆಗುತ್ತೆ. ಸಖತ್ತಾಗಿದೆ ಮೂವಿ. ನೈಸ್ ಮೂವಿ. ಸೊ ಎವ್ರಿ ಕ್ಯಾನ್ ವಾಚ್ ವಿತ್ ಫ್ಯಾಮಿಲಿ. ಸೊ ತುಂಬ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಅಲ್ಟಿಮೇಟ್ಲಿ ಸೂಪರ್. ಕಂಟೆಂಟು ಅಲ್ಲಿ ಬಂದು ಮೇಯ್ನು ಒಂದು ಕೇಸನ್ನು ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಲ್ಲಿ ಎಷ್ಟು ಸ್ಟೋರಿಗಳು ಕನೆಕ್ಟ್ ಆಗ್ತವೆ ನೋಡಿ. ಒಂದು 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 ನೆಗೆಟಿವ್ ರೋಲ್ ಮಾಡ್ತಿರೋರು ಸ್ಟೋರಿ, ಅವರು ಬ್ರದರ್ಸ್, ಅಣ್ಣ ತಮ್ಮಂದು. ಮತ್ತು ಒಬ್ಬ ಮಿಡಲ್ ಪೊಸಿಷನಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಸ್ಟೋರಿ. ಹಂಗೆ ಈ ಒಬ್ಬ ಬಡವ ಅಂದರೆ ಒಬ್ಬ ತುಂಬ ಲೋ ಪೂರ್ ಕ್ವಾಲಿಟಿ ಇರ್ತಕ್ಕಂಥ ಒಬ್ಬ ಜೀವನ ಮಾಡ್ತಿರ್ತಕ್ಕಂಥ ಒಂದು ಸ್ಟೋರಿ. ಆ 3 ಸ್ಟೋರಿನೂ ಒಂದೇ ತ ಕನೆಕ್ಟ್ ಆಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಗೆ ಕನೆಕ್ಟ್ ಆಗೋದು. ಸೊ ಇಟ್ ವಾಸ್ ನೈಸ್ ಯಾರ್. ಗುಡ್ ಕಂಟೆಂಟ್. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ವಾಚ್ ಮಾಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಇದರಲ್ಲೇನು ಇದಿಲ್ಲ. ಇಟ್ಸ್ ಅ ವೆರಿ ಗುಡ್ ಮೂವಿ, ವೆರಿ ಗುಡ್ ಕಂಟೆಂಟ್, ವೆರಿ ಗುಡ್ ನರೇಷನ್, ವೆರಿ ಗುಡ್ ಸ್ಕ್ರೀನ್ ಪ್ಲೇ. ವಾವ್, ಇಟ್ಸ್ ನೈಸ್ ಯಾರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಬ್ರಿಲಿಯಂಟ್ ಆಗಿದೆ. ಇಂಟರ್ವಲ್ ನಂತರ ಅಂತೂ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಔಟ್ಸ್ಟ್ಯಾಂಡಿಂಗ್. ಓವರಾಲ್ ಒಂದು ಒಳ್ಳೆ ಕನ್ನಡದ ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಎಲ್ಲ ಚೆನ್ನಾಗಿದೆ ಸಖತ್ತಾಗಿದೆ. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಮೂವಿ. ಆ್ಯಂಡ್ ಲೈಕ್ ದ ಯೂಶ್ವಲ್ ಮೂವೀಸ್ ಇದು ತುಂಬ ಡಿಫ್ರೆಂಟ್ ಆಗಿತ್ತು. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆನೇ ಇದೆ ಎಂಡಿಂಗು. ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಹೇಳೋದೇ ಬೇಡ, ಬೈ ಬರ್ತ್ ಅವ್ರು ಚೆನ್ನಾಗೇ ಮಾಡ್ತಾರೆ. ಸೊ ಇದರೊಳಗೆ ಡಿಫ್ರೆಂಟ್ ರೋಲು ಚೆನ್ನಾಗಿತ್ತು. ಅಫ್ಕೋರ್ಸ್ ಫಸ್ಟಿಂದನೂ ಏನಿರ್ಬೋದು, ಹೇಗೆ ಲಿಂಕ್ ಮಾಡಿದ್ರು ಸ್ಟೋರೀಸ್ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಚೆನ್ನಾಗಿತ್ತು ಎಂಡಿಂಗು. ಎಲ್ಲರದು ಆ್ಯಕ್ಟಿಂಗ್ ಎಕ್ಸೆಪ್ಷನ್ ತುಂಬ ಚೆನ್ನಾಗಿದೆ. ಸಾರಿ, ಸಖತ್ತಾಗಿ ಮಾಡಿದ್ದಾರೆ. ವೆರಿ ಡಿಫ್ರೆಂಟಾಗಿ ಚೆನ್ನಾಗಿ ತೆಗ್ದಿದ್ದಾರೆ. ಈ ಥರ ಡೈರೆಕ್ಟರ್ಸ್ ಬರಬೇಕು, ಮೋರ್ ಆ್ಯಂಡ್ ಮೋರ್ ಮೂವೀಸ್ ಮಾಡಬೇಕು. ಎಲ್ಲದೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ. ಮಾತಾಡಬೇಕು ಸರ್, ಸಿನಿಮಾ ಸೂಪರ್ ಆಗೈತೆ. ಮನುಷ್ಯನ ಟೈಮು ಕೆಟ್ಟಾಗ ಏನಾಗುತ್ತೆ ಅಂದರೆ ಕೇಸ್ ಆಫ್ ಕೊಡೋಣ ಸಿನಿಮಾ ನೋಡಿ. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ನೀವು ನೋಡಿದ್ರ ಸರ್? ಚೆನ್ನಾಗಿದೆ ಸರ್. ಫೈಟು, ಡ್ಯಾನ್ಸು, ಒಂದು ಸಾಂಗ್ ಇದೆ, ಸಾಂಗು ಚೆನ್ನಾಗೈತೆ. ಸೂಪರ್ ಆಗೈತೆ ಸರ್ ಫಿಲಮು. ಸರ್ ಕಥೆನೂ ಸೂಪರ್ ಆಗಿದೆ ಸರ್. ಕಥೆನೂ ಸಖತ್ತಾಗಿದೆ. ಫೈಟು ಚೆನ್ನಾಗಿದೆ. ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ, ಅದು ಸೂಪರ್ ಆಗೈತೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು, ಎಲ್ಲರೂ ನೋಡ್ಬೋದು ಸರ್. ಇನ್ನೊಂದೇನೆಂದರೆ ಮನುಷ್ಯನ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಅಂತ ಇದೇ ಉದಾಹರಣೆ. ಯಾಕಂದರೆ ಬ್ಯಾಡ್ ಟೈಮ್ ಬ್ಯಾಕಲ್ಲೇ ಇರುತ್ತೆ ಅಂತಾರಲ್ಲ, ಹಂಗೆ ಸಿನಿಮಾ ನೋಡಿ ಸರ್. ಒಂದೇ ಒಂದು ಚಿಕ್ಕ ಯಾವುದೋ ಒಂದು ಪ್ರಾಬ್ಲಮಿಂದ ಅದೆಷ್ಟು ದೊಡ್ಡದಾಗುತ್ತೆ ಅನ್ನೋದು ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ. ಅಂದರೆ ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅವರ ಪಾತ್ರಕ್ಕೆ ಅವರವ್ರ ಜೀವನ ಕೊಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ನನಗೆ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಫೈಟಿಂಗ್ ಆಗಿರ್ಬೋದು, ಪೊಲೀಸ್ ಅವರೇ ಆ ರೀತಿ ಸೀಕ್ರೆಟ್ ಮಾಡಿ ದೆನ್ ನೆಕ್ಸ್ಟು ಅವರಿಗೂ ಕೂಡ ಕಾನೂನಲ್ಲಿ ಶಿಕ್ಷೆ ಅನ್ನೋದಿದೆ ಅನ್ನೋದನ್ನು ಅರ್ಥ ಮಾಡಿಸಿದ್ದಾರೆ. ಚೆನ್ನಾಗಿದೆ ಸರ್. ಅಂದರೆ ಖುಷಿಯಾಗಿದೆ ಸರ್. ಅವ್ರು ಎಲ್ಲ ಪಾತ್ರಕ್ಕೂ ಸೂಟಬಲ್ ಆಗ್ತಾರೆ. ಬಟ್ ಡಿಫ್ರೆಂಟಾಗಿ ಪೊಲೀಸಲ್ಲಿ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗ್ತಾರೆ ಜನಕ್ಕೆ. ಸೊ ಅದರಲ್ಲೂ ಭಾವನಾ ಮೇಡಮ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಲೇಡೀಸ್ ಅಷ್ಟೊಂದು ಎಲ್ಲರೂ ಕೂಡ ಪೊಲೀಸ್ ಅಂತಂದರೆ ಎಷ್ಟೊಂದು ಅಂದ್ಕೊಂಡಿರ್ತಾರೆ. ಸೊ ಬಟ್ ಅವ್ರ ಪಾತ್ರಕ್ಕೆ ಅವರು ಜೀವನ ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.